ವೆಲ್ಕಮ್ ಟು ವೀಣಾ ಡಿಸೈನ್ಸ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್ ನೋಡಿ, ನೀಡಲ್ ನಂಬರ್ 10 ತಗೊಂಡಿದ್ದೀನಿ, 6 ಎಳೆ ದಾರ ತಗೊಂಡಿದ್ದೀನಿ. ಲೇಸ್ಗೆ ಬ್ಯಾಕ್ ಸೈಡ್ ಹಿಡ್ಕೊಂಡು ಸಿಂಗಲ್ ನಾಟ್ ಮಾಡ್ಕೋಬೇಕು. ಇನ್ನು ಒಂದು ಸಿಂಗಲ್ ನಾಟ್, ಏಟ್ ಚೈನ್ ಹಾಕ್ಕೋಬೇಕೀಗ. ಸ್ವಲ್ಪ ಪಕ್ಕದಲ್ಲೇ ಸಿಂಗಲ್ ನಾಟ್ ಮಾಡ್ಕೋಬೇಕು. ಮತ್ತು ಈಗ 4 ಚೈನ್, ಈಗ ಒಂದು ಬೀಡ್ ಹಾಕ್ಕೊಳ್ಳೋಣ. ನೋಡಿ, ನಾನು 2 ಥರ ಬೀಡ್ಸ್ ತಗೊಂಡಿದ್ದೀನಿ. ಈಗ ಬೀಡ್ ಹಾಕ್ಕೊಂಡು ಬೀಡ್ಗೆ ಲಾಕ್ ಮಾಡಿಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಸಿಂಗಲ್ ನಾಟ್ ಮಾಡ್ಕೋಬೇಕು. ಮತ್ತು ಈಗ 4 ಚೈನ್, ಸಿಂಗಲ್ ನಾಟ್, ಈಗ ಮತ್ತೆ 8 ಚೈನ್ ಹಾಕ್ಕೋಬೇಕು. ಸಿಂಗಲ್ ನಾಟ್, four chain, single knot, ನೋಡಿ ಈ ಥರ ಬರುತ್ತೆ ಡಿಸೈನು. ಈಗ ಒಂದು ಬೀಡ್ ಹಾಕ್ಕೋಬೇಕು. ಬೀಡ್ಗೆ ಲಾಕ್, ಅದೆಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಸಿಂಗಲ್ ನಾಟ್ ಮಾಡ್ಕೋಬೇಕು. ಮತ್ತು ಈಗ 4 ಚೈನ್, ಸಿಂಗಲ್ ನಾಟ್, ಏಟ್ ಚೈನ್, ಸಿಂಗಲ್ ನಾಟ್, ನೋಡಿ ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಕೊನೆಯಲ್ಲಿ ನಾನು 2 ಟೈಮ್ಸು ಸಿಂಗಲ್ ನಾಟ್ ಮಾಡಿಕೊಂಡೆ, 1 ಚೈನ್ ಹಾಕಿ ಕಟ್ ಮಾಡಿ ಲಾಕ್ ಮಾಡ್ಕೋಬೇಕು.
ನೋಡಿ ಈ ಥರ ಮಾಡ್ಕೋಬೇಕು ಡಿಸೈನು. ನೆಕ್ಸ್ಟ್ ಈಗ ಸೇಮ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. 2 ಸಿಂಗಲ್ ನಾಟ್ ಮಧ್ಯೆ ಸಿಂಗಲ್ ನಾಟ್ ಮಾಡ್ಕೋಬೇಕು. ಈ 8 ಚೈನ್ ಗ್ಯಾಪ್ಗೆ ನಾವು 8 ಚೈನ್ ಫುಲ್ಲು ಸಿಂಗಲ್ ನಾಟ್ಸ್ ಮಾಡ್ಕೊಂಡು ಹೋಗಬೇಕು. ಏಟ್ ಚೈನ್ ಗ್ಯಾಪ್ಗೆ ನಾನು 10 ಸಿಂಗಲ್ ನಾಟ್ಸ್ ಮಾಡಿಕೊಂಡೆ. ಮತ್ತು ಈಗ ಸಿಂಗಲ್ ನಾಟ್ ಮೇಲೆ ಸಿಂಗಲ್ ನಾಟ್, ಫೋರ್ ಚೈನ್ಗೂ ಸಿಂಗಲ್ ನಾಟ್ಸ್ ಮಾಡ್ಕೊಂಡು ಹೋಗಬೇಕು. 4 ಸಿಂಗಲ್ ನಾಟ್ಸ್ ಮಾಡ್ಕೊತೀನಿ. ತ್ರೀ ಸಿಂಗಲ್ ನಾಟ್ಸ್ ಮಾಡಿಕೊಂಡೆ. 4 ಬರುತ್ತೆ, 4 ಮಾಡ್ಕೊಳ್ಳಿ ನೀವು. 3 ಆದರೆ 3 ಮಾಡ್ಕೊಳ್ಳಿ. ಈಗ ಮತ್ತೆ ಬೀಡ್ ಪಕ್ಕದಲ್ಲಿ ಸಿಂಗಲ್ ನಾಟ್ ಮೇಲೆ ಸಿಂಗಲ್ ನಾಟ್ ಮಾಡಿಕೊಂಡೆ. ಒಂದು ಬೀಡ್ ಹಾಕ್ಕೊತಾ ಇದ್ದೀನಿ, ಸ್ಮಾಲ್ ಬೀಡ್ ಹಾಕ್ಕೊಂಡು ಈ ಥರ ಬೀಡ್ಗೆ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೂ ಒಂದು ಬೀಡು ಬೀಡ್ಗೆ ಲಾಕ್ ಮಾಡ್ಕೋಬೇಕು. ಒಂದು ಬೀಡು ಒಂದು ಲಾಕು, ಒಂದು ಬೀಡು ಒಂದು ಲಾಕ್ ಮಾಡ್ಕೋಬೇಕು. ಈ ಥರ 5 ಬೀಡ್ಸ್ ಹಾಕ್ಕೋಬೇಕು. ನೋಡಿ 5 ಬೀಡ್ಸ್ ಹಾಕ್ಕೊಂಡೆ. ಈಗ ಸಿಂಗಲ್ ನಾಟ್ ಮೇಲೆ ಸಿಂಗಲ್ ನಾಟ್ ಮಾಡ್ಕೋಬೇಕು ಬೀಡ್ ಪಕ್ಕದಲ್ಲಿ. ಈಗ 4 ಚೈನ್ ಗ್ಯಾಪ್ಗೆ ನಾವು 4 ಚೈನ್ ಫುಲ್ಲು ಸಿಂಗಲ್ ನಾಟ್ ಮಾಡ್ಕೋಬೇಕು. 4 ಹಿಡಿಸಿದ್ರೆ 4, 3 ಹಿಡಿಸಿದ್ರೆ 3 ಸಿಂಗಲ್ ನಾಟ್ಸ್ ಮಾಡ್ಕೋಬೇಕು. ನಾನು 3 ಮಾಡಿಕೊಂಡೆ. ಮತ್ತು ಸಿಂಗಲ್ ನಾಟ್ ಮೇಲೆ ಸಿಂಗಲ್ ನಾಟ್ ಮಾಡ್ಕೋಬೇಕು. ಈಗ 8 ಚೈನ್ಗೆ ಸಿಂಗಲ್ ನಾಟ್ಸ್ ಮಾಡ್ಕೊಂಡು ಹೋಗಬೇಕು. 8 ಚೈನ್ಗೆ 10 ಸಿಂಗಲ್ ನಾಟ್ ಮಾಡ್ಕೋಬೇಕು. ನೋಡಿ ಸೇಮ್ ಇದೇ ಥರ
ಎಲ್ಲ ಸಿಂಗಲ್ ನಾಟ್ಸ್ ಮಾಡ್ಕೊಂಡು ಹೋಗಬೇಕು. ಬೀಡ್ ಮೇಲೆ ಮಾತ್ರ 5 ಬೀಡ್ಸ್ ಹಾಕ್ಕೊಂಡು ಹೋಗಬೇಕು, ಸ್ಮಾಲ್ ಬೀಡ್ಸ್. ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫುಲ್ಲು. ಸ್ಯಾರಿಗೂ ನಾನು ಯಾವ ರೀತಿ ತೋರಿಸ್ತೀನೋ ಅದೇ ಥರ ನೀವು ಮಾಡ್ಕೊಂಡು ಹೋಗಿ. ನೋಡಿ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ ಈ ಥರ ಬರುತ್ತೆ ಡಿಸೈನು. ಈ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಕೊನೆಯಲ್ಲಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಕೊನೆಯಲ್ಲಿ 8 ಚೈನ್ಗೆ ನಾನು 10 ಸಿಂಗಲ್ ನಾಟ್ಸ್ ಮಾಡ್ಕೊಂಬಂದಿದ್ದೀನಿ. ಈಗ 2 ಸಿಂಗಲ್ ನಾಟ್ಸ್ ಮಧ್ಯೆ ಸಿಂಗಲ್ ನಾಟ್ ಮಾಡ್ಕೊತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡಿ ಲಾಕ್ ಮಾಡ್ಕೋಬೇಕು. ಸಿಂಪಲ್ ಡಿಸೈನು, ಬೇಗ ಹಾಕ್ಕೋಬೋದು ಈ ಡಿಸೈನ್ನ. ನೋಡಿ ಈ ಥರ ಬಂದಿದೆ ಡಿಸೈನು. ಈ ಥರ ಇಲ್ಲೆಲ್ಲ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ. ನೋಡಿ ಈ ಥರ ಇದೆ ಡಿಸೈನು. ನೋಡಿ ಕುಚ್ಚು ಕಟ್ಟಿದ್ದೀನಿ ನಾನು. ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.